ನಾನು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ನೋಡಕ್ ಹೋಗ್ತಾ ಇದ್ದೀನಿ ಸರ್. ಬರೋದು ಲೇಟ್ ಆಗಿ. ಸರಿ ಸರ್. ಹಾಸ್ಟೆಲ್ ಕಡೆ ಹುಷಾರಾಗಿ ನೋಡ್ಕೋ. ನಮಸ್ಕಾರ ಸರ್. ನಡೆಯಪ್ಪ. ಬಾಲ್ ಮಾಡು. ಅಪ್ಪ ಸೌರ ಗಂಗೂಲಿ, ಇಬ್ಬರೇ ಕ್ರಿಕೆಟ್ ಆಡಕ್ಕಾಗಲ್ಲ ಕಣ. ಅಟ್ಲೀಸ್ಟ್ 7-8 ಜನನಾದ್ರೂ ಬೇಕು. ಸ್ವಲ್ಪ ಮುಚ್ಕೊಂಡಿರ್ತೀಯಾ? ನಾನು ಹೇಳ್ದಷ್ಟು ಕೇಳು. ಸುಮ್ನೆ ಬೌಲಿಂಗ್ ಮಾಡು. ಇವತ್ತು ನಾವಿಬ್ರೇ ಆಡೋದು. ಲೋ ಬದ್ರಿ, ಇಷ್ಟು ದಿವಸ ನಿನ್ ಜೊತೆಲೇ ಇದ್ದೀನಿ. ಯಾವ ಗಳಿಗೆಲ್ಲಿ ಹೇಗೆ ಚೇಂಜ್ ಆಗ್ತೀವಿ ಅಂತ ಅರ್ಥನೇ ಮಾಡ್ಕೊಳ್ಳೋದು ಕಷ್ಟ ಆಗೋಗಿದೆಯಲ್ಲ. ಅದೆಲ್ಲ ಇರ್ಲಿ, ಇಲ್ಲಿಂದಾನೆ ಬೌಲಿಂಗ್ ಮಾಡು. ಹೊಡೆದ್ಬಿಟ್ಯಾ? ಬಾಲ್ ಇನ್ನೆಲ್ಲಿ ಸಿಗುತ್ತೆ? ಆಟ ಮುಗಿತಲ್ಲ, ನಡಿ ಹೋಗೋಣ. ಆತರ ಕುಡ್ದವ್ನೆ, ನೀನ್ ಯಾಕೆ ಹಂಗಾಡ್ತೀಯಾ? ಇದು ನಾ ಬಾಲ್ ತಗೊಂಡ್ಬರ್ತೀನಿ. ಬಾಲ್ನ ನೀನ್ ತರ್ತೀಯಾ? ಎಲ್ಲೋ ಏನೋ ಎಡವಟ್ಟಾಗಿದೆ. ಈ ಕ್ರಿಕೆಟ್ ಆಡೋದಕ್ಕೆ ಈ ಕಿತ್ತದ ರೋಡ್ಗೆ ಬರ್ಬೇಕಿತ್ತಾ? ಏಯ್, ಯಾರು ನೀವು? ಇದು ಲೇಡೀಸ್ ಹಾಸ್ಟೆಲ್. ಒಳಗಡೆ ಗಂಡಸರು ಪರ್ಮಿಷನ್ ಇಲ್ಲ. ಹೋಗ್ರಿ ಹೋಗ್ರಿ ಆಚೆ. ಸರ್, ಒಳಗಡೆ ಬಾಲ್ ಬಿದ್ದಿದೆ, ತಗೊಂಡ್ ಹೋಗ್ಬಿಡ್ತೀನಿ. ಬೇಗ ತಗೊಂಡೋಗು. ಬಿದ್ಬಿಟ್ಟೆ, ಎದ್ದೇಳು. ಈ ನಡುವೆ ಎಲ್ಲಂದ್ರಲ್ಲಿ ಬೀಳ್ತಾ ಇರ್ತೀಯಾ, ಎಲ್ಲಂದ್ರಲ್ಲಿ ಕಣ್ ಕಾಣ್ತಿರ್ತೀಯಾ. ಯಾಕೋ ನಿನ್ ಬಗ್ಗೆ ಅನುಮಾನ ಕಣೆ. ವಾರ್ಡನ್ ಬೇರೆ ನಿನ್ನ ಕೇಳ್ತಾ ಇದ್ರು. ಏನಮ್ಮ ಇಷ್ಟೊಂದು ಸೈಲೆಂಟ್ ಆಗಿ ಕೂತಿದ್ಯಾ? ಬದ್ರಿ, ನಿನಗೆ ಮನೇಲೇನೋ ಚೇಂಜ್ ಆದಂಗೆ ಕಾಣಿಸ್ತಿಲ್ಲ? ಚೇಂಜಾ? ಇಲ್ವಲ್ಲ, ಎಲ್ಲ ಹೇಗಿತ್ತು ಹಾಗೇ ಇದೆ. ನೀನ್ ಮಾತ್ರ ಕತ್ಲೆಯಲ್ಲಿ ಕೂತ್ಕೊಂಡು ಕ್ಯಾಂಡಲ್ ಹಚ್ಕೊಂಡಿದ್ಯಾ ಅಷ್ಟೇ. ಕ್ಯಾಂಡಲ್ ಯಾವಾಗ ಹತ್ತಿಸ್ತಾರೆ ಹೇಳು? ಓ, ಇವತ್ತಿನ ಬರ್ತಡೇನಮ್ಮ? ಒಬ್ಬ ಜವಾಬ್ದಾರಿ ಇರೋ ಮಗನ್ಗೆ ನೆನಪು ಮಾಡಿದ್ರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟದೇ ಇರೋವಾಗ KEB-ನವ್ರು ಇನ್ನೇನಪ್ಪ ಮಾಡ್ತಾರೆ? ಬಂದು ಫ್ಯೂಸ್ ಕಿತ್ಕೊಂಡು ಹೋಗ್ತಾರೆ. ಆಗ ಕ್ಯಾಂಡಲ್ ಹತ್ತಿಸ್ಲೇಬೇಕಲ್ಲ. ಬಿಲ್ಲು ಏನೋ ಬಿಲ್ನ ಹುಡುಗಿ ಮೇಲೆ ಯಾಕಣ್ಣ? ಎಲೆಕ್ಟ್ರಿಕ್ ಬಿಲ್ಲು ಆ ಹುಡುಗಿ ಕಟ್ತಾಳೇನಾ? ಸುಂದ್ರು, ನಿನಗೆ ಅದು ಅರ್ಥ ಆಗಲ್ಲ. ಅದು ನಾನು ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು. ಫಸ್ಟ್ ಯು ಸಿ ದಿ ಗರ್ಲ್. ನೀನು ಮೊದಲು ಆ ಹುಡುಗಿನ ನೋಡ್ದೆ, ಕರೆಕ್ಟಾ? ಕರೆಕ್ಟ್. ದೆನ್ ಶಿ ಸಾ ಯು. ಅವಳು ನಿನ್ನ ನೋಡಿದ್ಲು, ಕರೆಕ್ಟಾ? ಕರೆಕ್ಟ್. ನೀನು ಅವಳ ಹತ್ರ ಏನೋ ಹೇಳ್ಕೋಬೇಕು ಅಂತ ಹೋದ, ಅವಳು ನಿನ್ನ ಹತ್ರ ಏನೋ ಹೇಳ್ಕೋಬೇಕು ಅಂತಿತ್ತು. ಆದ್ರೆ ಇಬ್ರು ಏನು ಹೇಳ್ಕೊಳಕ್ ಆಗ್ಲಿಲ್ಲ. ಇದು ಕರೆಕ್ಟಾ? ಕರೆಕ್ಟ್. ಮತ್ತೆ ಈ ಎಲೆಕ್ಟ್ರಿಕ್ ಬಿಲ್ ಎಲ್ಲಿಂದ ಬಂತು? ಒಳ್ಳೆ ಶಾರ್ಟ್ ಸರ್ಕ್ಯೂಟ್ ತರ. ನಾನ್ ಬಿಲ್ ಮೇಲ್ ಬಡ್ದು ಆ ಹುಡ್ಗಿಗೆ ಅಷ್ಟೇ.
ಅದನ್ನ ಅವಳು ತಗೊಂಡ್ಲು. ಓಹೋ ನಿಮ್ಮಿಬ್ರು ಫ್ಯೂಸು ಇಲ್ಲಿದೆ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನೀನು ಎಲೆಕ್ಟ್ರಿಕ್ ಬಿಲ್ ಮೇಲೆ ಬರೆದು ಅವಳ ಮೇಲೆ ಹಾಕದೆ, ಅವಳು ಅದನ್ನ ತಗೊಂಡ್ಲು. ಇದು ಕರೆಕ್ಟಾ? ಕರೆಕ್ಟ್. ನಾನೆಲ್ಲೂ ಇಂತ ಎಲೆಕ್ಟ್ರಿಕ್ ಕರೆಂಟ್ ಲವ್ ನೋಡ್ಲಿಲ್ಲಪ್ಪ. ಈಗ ನಿನಗ ಎಲೆಕ್ಟ್ರಿಕ್ ಬಿಲ್ ಬೇಕು, ಕರೆಕ್ಟಾ? ಕರೆಕ್ಟ್. ಬರೀ ನಿನಗ ಬಿಲ್ ಬೇಕಾ ಅಥವಾ ಅದಕ್ಕೆ ಉತ್ತರನೂ ಬೇಕಾ? ಎರಡೂ ಬೇಕು ಸುಂದ್ರು. ಅವಳು ಕೊಡೋ ಉತ್ತರದಲ್ಲಿ ನನ್ನ ಪ್ರೀತಿಯ ಪ್ರಾಣನೇ ತುಂಬಿಕೊಂಡಿದೆ. ಓಹೋ, ಇದನ್ನ ಹೀಗೆ ಬಿಟ್ರೆ ಹೈ ಪವರ್ ವೋಲ್ಟೇಜ್ ಆಗ್ಬಿಡುತ್ತಲ್ಲ. ಎಲೆ ಯೋ ಸರಿಯಾಗಿ ಅಳತೆ ಮಾಡಯ್ಯ. ನ್ಯಾಯವಾದ ಒಂದು ಶೇಪ್ ಇಲ್ಲ, ರೋಪ್ ಹಾಕ್ತೀಯ. ರೋಪ್. ಹೌದು, ನಿನ್ನೆ ವಾರ್ಡನ್ ಪೊಲೀಸ್ ಸ್ಟೇಷನ್ ಇಂದ ಯಾರನ್ನ ಕರ್ಕೊಂಡ್ ಬಂದಿದ್ದು? ರೋಜನ್ನ. ಆ? ರೋಜನ್ನ. ನೀನ್ ಹೋಗು ರೋಜಾ, ನೀನ್ ಬಮ್ಮ ಬಾ. ಅವನು ಗೋಲ್ಡ್ನ ನೋಡೋದಕ್ಕಾಗಲ್ಲ. ಹೋಗ್ಲಿ, ಎಲೆಕ್ಟ್ರಿಕ್ ಬಿಲ್ ಆದ್ರೂ ಕೊಟ್ಬಿಡಮ್ಮ. ಏನು? ಹಂಗೆಲ್ಲ ಆಗಲ್ಲಮ್ಮ. ಸಾಹೇಬ್ರು ಹೆಂಗ್ ಹೇಳ್ತಾರೆ ಹಂಗೆ ಕೇಳ. ನಾನು 1 ಇಂಚ್ ಹೆಚ್ಚಿಗೆನೂ ಒಲಿಯಲ್ಲ, 1 ಇಂಚ್ ಕಮ್ಮಿನೂ ಒಲಿಯಲ್ಲ. ಹಾಗೇನಾದ್ರೂ ಮಾಡಿ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೇನ. ಅವನ ಹೆಸರು ಬದ್ರಿ ಅಂತ. ತುಂಬಾ ಒಳ್ಳೆ ಹುಡುಗ, ಒಳ್ಳೆ ಸಿಂಗರ್ ಕೂಡ. ಅಂತವನು ನೀನು ಪ್ರೀತಿಸಿದಾನೆ ಅಂದ್ರೆ ನಿನ್ನ ಅದೃಷ್ಟನಮ್ಮ. ಪಾಪ ರಾತ್ರಿ ಆಗಲು ಅವನಿಗೆ ನಿಂದೆ ಚಿಂತೆ. ಕರೆಂಟ್ ಬಿಲ್ ಕೊಡು, ಹಾಗೆ ಅದ್ರಲ್ಲಿ ಏನಾದ್ರೂ ಬರ್ಕೊಡು. ಏಯ್ ಸುಂದರ ಬರ್ತಾ ಇದ್ದಾನೋ? ಬದ್ರಿ, ಅವ್ನ್ ಬರ್ತಾ ಇರೋ ಸ್ಟೈಲ್ ನೋಡಿದ್ರೆ ನಿನ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಸುತ್ತೆ ಕಣೋ. ಲೋ ಬದ್ರಿ, ಇದೇನೋ ಇಲ್ಲಿ ನಿಂತಿದ್ದೀರಾ? ಇದನ್ನೇನು ಸೋಂಬೇರಿ ಕಟ್ಟೆ ಅನ್ಕೊಂಡ್ರ? ರಸ್ತೆಲಿ ಹೋಗೋ ಬರೋ ಹುಡುಗಿರ್ಗೆಲ್ಲ ಡೌಡಿಯಕ್ಕೆ. ಅಪ್ಪ, 2 ಹೊತ್ತು ಅನ್ನ ಕೊಡೋ ಲಕ್ಷ್ಮಿ ಇದ್ದಂಗೋ ಈ ಅಂಗಡಿ. ಈ ಅಡಕಸ್ಬಿ ನನ್ನ ಮಗನ ಬೇರೆ ಜೊತೆಲಿ ಕರ್ಕೊಂಬಂದ್ಯಾ? ಮುಗೀತು ನನ್ನ ಕತೆ. ಅಯ್ಯೋ ಆಯ್ತಾಯ್ತು, ಜಾಸ್ತಿ ನಕ್ರ ಮಾಡ್ಬೇಡ ಮಗ. ಹೋಗ್ ಕೆಲ್ಸ ಏನಾಯ್ತು ಅಂತ ಪಟಾಪಟ ಅಂತ ಹೇಳ್ಬಿಡು. ಲೋ ಅಪ್ಪ, ನಿಧಾನ ಕಣೋ, ನಿಧಾನ. ಇಲ್ಲಾಂದ್ರೆ ಜೀವನದಲ್ಲಿ ಬೇಗ ಸತ್ತೋಗ್ತೀಯ. ಸುಂದ್ರು, ಜೀವನದಲ್ಲಿ ಎಲ್ರು ಒಂದಲ್ಲ ಒಂದಿನ ಸಾಯ್ಲೇಬೇಕು ಕಣೋ. ನಾನು, ಇವನು, ನೀನು. ಲೋ, ನಾನ್ ನಿನಗೆ ಎಷ್ಟು ಸಲ ಹೇಳಿದೀನಿ ಸಾವಿನ ಬಗ್ಗೆ ಮಾತ್ರ ಮಾತಾಡ್ಬೇಡ ಅಂತ. ನಿನ್ ಕೆಟ್ಟ ಬುದ್ಧಿ ಬಿಡಲ್ವೇ? ಲೋ ಬದ್ರಿ, ನೀನಾದ್ರೂ ಅವ್ನು ಸ್ವಲ್ಪ ಹೇಳೋ, ಸಾವಿನ ಬಗ್ಗೆ ಮಾತಾಡಿದ್ರೆ ನನಗೆ BP ಜಾಸ್ತಿ ಆಗುತ್ತೆ ಅಂತ. ಲವ್, ಯಾವಾಗ್ಲೂ ನಿಂಗೆ ತಮಾಷೆನೆ. ಸುಮ್ನಿರೋ. ಸುಂದ್ರ, ಲೈಟ್ ಬಿಲ್ ತಂದಿಯಾ? ತಂದಿದ್ದೀನಿ. ಕೊಡು. ನನ್ನ ಮಕ್ಕಳು ಹುಡುಗಿರ್ ವಿಚಾರ ಎತ್ತಿದ್ರೆ ಸಾಕು ಬಾಯ್ ಬಿಡ್ತೀರಾ. ಅವಳ ಮುಂದೆ ಕುಣಿ ಅಂದ್ರೆ ಕೋತಿ ತರ ಕುಣಿದ್ ಬಿಡ್ತೀರಾ ಅಂತ ಕಾಣತ್ತೆ. ಬ್ರಹ್ಮಚಾರಿಗೆ ಏನ್ ಗೊತ್ತು ಸಂಸಾರಿ ಸುಖಾನಾಗೆ. ನಿನಗೆ ಏನಾಗೊತ್ತು ಹುಡುಗಿಯರ ವಿಷಯ? ಬಿಲ್ ಕಡ ಗುಬೆ. ಲವ್, ಸುಮ್ನಿರ್ತೀಯಾ? ಏ ಬಿಲ್ ಕೊಡಮ್ಮ ಪ್ಲೀಸ್. ಕೊಡಮ್ಮ ಕೊಡಮ್ಮ ಪ್ಲೀಸ್. ಇಲ್ಲಿನ ಜೊತೆ ಆ ಹುಡುಗಿ ದಿಲ್ಲು ತಂದಿದ್ದೀನಿ. ಮುಂದಿನ ಶನಿವಾರ ಲೈಬ್ರರಿ ಪಕ್ಕದಲ್ಲಿರೋ ಲ್ಯಾಬ್ನಲ್ಲಿ ನಿನಗೋಸ್ಕರ ಕಾಯ್ತಾ ಇರ್ತೀನಿ ರೋಜಾ. ಥ್ಯಾಂಕ್ ಯು ಸುಂದ್ರು, ಥ್ಯಾಂಕ್ ಯು ಥ್ಯಾಂಕ್ ಯು. ಕಂಗ್ರಾಟ್ಸ್ ಅಮ್ಮ ಬದ್ರಿ, ಅಂತೂ ಇಂತೂ ಹುಡುಗಿನ ಪಟಾಯಿಸ್ಬಿಟ್ಟೆ. ಅದ್ ಸರಿ, ಶನಿವಾರದವರೆಗೂ ಏನ್ ಮಾಡ್ತೀಯ ನೀನು? ಏನಿದೆಲ್ಲ? ಈಗ ಬಣ್ಣ ಬಳ್ಕೊಂಡು ಶೃಂಗಾರ ಮಾಡ್ಕೊಂಡು ತಳುಕು ಬಳ್ಕು ತೋರ್ಸೋಕೆ ಇದು ಡ್ರಾಮಾ ಕಂಪ್ನಿನೂ ಅಲ್ಲ, ನೀನು ಸಿನಿಮಾ ಸ್ಟಾರು ಅಲ್ಲ. ಎಲ್ ಸಿಕ್ತು ನಿನ್ಗಿದು? ಪ್ರೇಯರ್ ಹಾಲಲ್ಲಿ. ಪ್ರೇಯರ್ ಹಾಲ್ನಲ್ಲ. ಇದನ್ನೆಲ್ಲ ಬಳ್ಕೊಂಡು ಯಾವೊಂದಾದ್ರೂ ಕಾಮಕ್ ಬಲಿಯಾಗ್ಬೇಕು ಅಂತಿದ್ಯಾ? ಹೀಗೆಲ್ಲ ಮಾಡ್ಕೊಂಡು ನಿಮ್ ತಾಯಿ ಗತಿ ಏನಾಯ್ತು ಅಂತ ಗೊತ್ತು ತಾನೆ? ನಿಮ್ ತಾಯಿ ತಾನು ಮಾಡಿದ ತಪ್ಪನ್ನ ಅರ್ಥ ಮಾಡ್ಕೊಂಡು ತಾಳ್ಲಾರ್ದೆ ನರಳಿ ನರಳಿ ರೈಲ್ ತಲೆ ಕೊಟ್ಟು ಸತ್ಲು. ನಿನ್ನ ನಮ್ ತಲೆ ಕಟ್ಟಿದ್ರು. ಇನ್ನೊಂದ್ಸರಿ ನಾನು ಇದನ್ನ ನೋಡಿದ್ರೆ ಬಿ ಕೇರ್ಫುಲ್.
ಪ್ರೀತಿಗೋಸ್ಕರ ಕಾಯೋದ್ರಲ್ಲೂ ಇಂಥ ಸುಖ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಅಂತೂ ಬಂದಿಲ್ಲ. ಇಡಿಯಟ್, ಕಿಟಕಿಗಳನ್ನೆಲ್ಲ ಮುಚ್ಚದೆ ಹೋಗಿದ್ದಾನೆ. ರಾಜು ಸರ್, ಅವನ್ನ ನಾಳೆ ಬೆಳಗ್ಗೆ 9 ಗಂಟೆಗೆ ನನಗೆ ಚೇಂಬರ್ನಲ್ಲಿ ಬಂದು ನೋಡಕ್ಕೆ ಹೇಳು. ಆಯ್ತು ಸರ್. ಲೆಟ್ಸ್ ಗೋ. ಏನ್ ಬಯಸ್ತಾ ಇದೀಯ ನೀನ್ ನನ್ನಿಂದ? ಜೀವನ ಅಂದ್ರೆ ನಿನ್ನ ನಿರ್ಮಲವಾದ ಪ್ರೀತಿ, ನಿಷ್ಕಲ್ಮಶವಾದ ಮನಸ್ಸು. ಈ ಬದುಕು ಅನ್ನೋ ವಿಶಾಲವಾದ ಆಕಾಶದಲ್ಲಿ ನೆಲೆನೇ ಇಲ್ಲದೆ ಒಂಟಿಯಾಗಿ ಅಲ್ದಾಡ್ತಿರೋ ಮೋಡ ನಾನು. ಅಷ್ಟೇ ಅಲ್ಲ, ನನಗೆ ಗೊತ್ತಿಲ್ಲ ಯಾವಾಗ ಯಾವ ಕಡೆ ಗಾಳಿ ಬೀಸುತ್ತೋ ಆ ಕಡೆ ತೇಲ್ಕೊಂಡು ಹೋಗಿ ಕಣ್ಣೀರು ಮಳೆ ಹನಿನ ನಾನು ಸುರಿಸ್ಬೇಕು. ನನಗೆ ಸ್ಥಿರವಾದ ಅದಕ್ಕೆಲ್ಲ ಆದ್ಮೇಲೆ ನಿನಗೆ ಇಲ್ಲಿಂದ ಪ್ರೀತಿ ಕೊಡ್ಲಿ, ಮನಸ್ಸು ಕೊಡ್ಲಿ. ನಾನೇ ಇನ್ನೊಬ್ಬರ ಆಶ್ರಯದಲ್ಲಿದ್ದೀನಿ. ಬಿಸಿಲಲ್ಲಿ ಒಣಗ್ತಿರೋ ಈ ರೋಜನ ಮತ್ತೆ ಅರಳಿಸೋ ಪ್ರಯತ್ನ ಮಾಡ್ಬೇಡ. ನಿನಗೆ ನನ್ನಿಂದ ಏನು ಸಿಕ್ಕೋದಿಲ್ಲ. Anyway, thank you. Goodbye. ಏನೋ ಬದ್ರಿ, ಯಾವಾಗ್ಲೋ ಬರ್ತೀಯಾ, ಯಾವಾಗ್ಲೋ ಹೋಗ್ತೀಯಾ. ಸರಿಯಾಗಿ ಊಟನೂ ಮಾಡಲ್ಲ, ನಿದ್ರೆನೂ ಮಾಡಲ್ಲ. ಏನಾದ್ರೂ ಕೇಳಿದ್ರೆ ಏನೋ ಕಳ್ಕೊಂಡಿರೋ ತರ ಸಪ್ಪಗ್ ಮುಖ ಮಾಡ್ಕೊಂಡು ಕೂತಿರ್ತೀಯ. ಅದ್ ಏನಾಯ್ತು ಅಂತನಾದ್ರೂ ಹೇಳ್ಬಾರ್ದಾ? ಏನೋ ಹೇಳಿದ್ರೆ ಅಯ್ಯ, ನಾನು ಇಷ್ಟು ಮಾತಾಡ್ತಾನೆ ಇದ್ದೀನಿ, ನೀನೇನು ಹೇಳ್ದೆ ಸುಮ್ಮನೆ ಇದೆಯಲ್ಲ. ನಿನಗೆ ಅದೇನಾಗಿದೆಯೋ ಏನ್ ಕತೆನೋ ನನಗಂತೂ ಅರ್ಥ ಆಗಲ್ಲಪ್ಪ. ನನಗೆ ಆಫೀಸ್ಗೆ ಹೊತ್ತಾಯ್ತು, ನಾನು ಹೊರಡ್ತೀನಿ. ಹಾ, ಆ ಸುಂದ್ರ ಏನೋ ಕವರ್ ಕೊಟ್ಟು ಹೋಗಿದ್ದ, ಟಿವಿ ಮೇಲೆ ಇಟ್ಟಿದ್ದೀನಿ ನೋಡು.